ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ 6th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ NEP ಪ್ರಕಾರ ನೀವೇನಾದರೂ DSc 4 ಅಂತ ತೊಗೊಂಡಿದ್ದೀರಾ ಅಂತಂದರೆ ಆವಾಗ ಏನಾಗುತ್ತೆ ಅಂತಂದರೆ ಕೆಮಿಸ್ಟ್ರಿನಲ್ಲಿ ಇನಾರ್ಗ್ಯಾನಿಕ್ ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರಲ್ಲಿ ಒಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಒಂದು ಪೋರ್ಷನ್ ಬರುತ್ತೆ. ಅದು ಏನು ಅಂತಂದರೆ ಕೆಮಿಕಲ್ ಬಾಂಡಿಂಗ್ ಅಂತ, ಅಯಾನಿಕ್ ಬಾಂಡಿಂಗು, ಕೋವಲೆಂಟ್ ಬಾಂಡಿಂಗು, ಮೆಟಾಲಿಕ್ ಬಾಂಡಿಂಗು, ಆ ಥರ ಬೇರೆ ಬೇರೆ ಥರ ಬಾಂಡಿಂಗ್ ಇದೆ. ಇವತ್ತಿಂದ ಇದರಲ್ಲಿ ನಾನು ಮೆಟಾಲಿಕ್ ಬಾಂಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೆಟಾಲಿಕ್ ಬಾಂಡಿಂಗಲ್ಲಿ ಆ್ಯಕ್ಚುಲಿ ಮೆಟಾಲಿಕ್ ಬಾಂಡಿಂಗಲ್ಲಿ ಏನಾಗ್ತಿರುತ್ತೆ ಅಂತಂದರೆ ಈ ಲಾಸ್ಟ್ ಎಪಿಸೋಡಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಾಗಿದೆ ಏನು ಆಗಿಲ್ಲ ಅಂತ. ಸೊ ಈಗ ಏನಾಗ್ತಿದೆ ಅಂತಂದರೆ ಅದರಲ್ಲಿ ಥೀರೀಸ್ ಇದೆ. ಆ್ಯಕ್ಚುಲಿ ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಫಾರ್ಮೇಷನ್ ಆಫ್ ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ 3 ಥೀರಿ ಇದೆ. ಆ ಥೀರೀಸ್ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಥೀರಿ ಏನಿದೆಯಲ್ಲ ಅದು ಎಲೆಕ್ಟ್ರಾನ್ ಥಿಯರಿ ಅಥವಾ ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೇನ್ ಮಾಡೋದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಿಲ್ ಗೋಯಿಂಗ್ ಟು ಗಿವ್ ದಿ ಆ್ಯಕ್ಚುಯಲ್ ಎಕ್ಸ್ಪ್ಲನೇಷನ್ ಫಾರ್ ದಿ ಮೆಟಾಲಿಕ್ ಬಾಂಡ್. ಆದರೆ ಹೇಗೆ ಆರಿಜಿನ್ ಆಯಿತು, ಹೇಗೆ ಅವರು ಪ್ರೋಸೆಸ್ ಆದರು, ಹೇಗೆ ಯಾವುದೋ ಒಂದು, ಅಂದರೆ ಇದು ಫುಲ್ಲು ಕಂಪ್ಲೀಟ್ಲಿ ರಾಂಗ್ ಅಂತಲ್ಲ, ಇದು ಏನೋ ಒಂದು ಹೇಳುತ್ತೆ. ಅದನ್ನು ಹೇಳೋದಕ್ಕೆ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಅದೇನೋ ಕ್ವಶನ್ಸ್ ಕೇಳ್ತಾರೆ, ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಅದು ಹೇಳೋಕ್ಕೆ ಆಗಲಿಲ್ಲ ಅಂದಾಗ ಲಿಮಿಟೇಷನ್ಸ್ ಅಂತ ಹೇಳಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಇನ್ನೊಂದು ಥಿಯರಿನ ಹೆಲ್ಪ್ನ ತೊಗೊಳ್ತೀವಿ. ಆ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವತ್ತರಲ್ಲಿ ಥಿಯರೀಸ್ ಆಫ್ ಮೆಟಾಲಿಕ್ ಬಾಂಡಿಂಗಲ್ಲಿ ಫಸ್ಟ್ ಥಿಯರಿ ಯಾವುದಿತ್ತಲ್ಲ, ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಥವಾ ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಥಿಯರೀಸ್ ಆಫ್ ಮೆಟಾಲಿಕ್ ಬಾಂಡಿಂಗ್ ಅಂತಂದರೆ, ಮೆಟಾಲಿಕ್ ಬಾಂಡಿಂಗ್ ಅಂದ್ರೆ ಏನು, ದ ಮೆಟಲ್ ದ ಬಾಂಡ್ ಫಾರ್ಮ್ ಬಿಟ್ವೀನ್ ದಿ ಮೆಟಲ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಆ ಮೆಟಾಲಿಕ್ ಬಾಂಡಿಂಗ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ 3 ಥಿಯರಿ ಇದೆ. ಫ್ರೀ ಎಲೆಕ್ಟ್ರಾನ್ ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿ, VBT ಅಂತ ಹೇಳ್ತೀವಿ, MO ಅಂತ ಹೇಳ್ತೀವಿ, ಅಥವಾ ಬ್ಯಾಂಡ್ ಥಿಯರಿ ಆಫ್ ದಿ ಸಾಲಿಡ್ಸ್ ಅಂತೀವಿ. ಅದರಲ್ಲಿ ಮೊದಲನೇ ಥಿಯರಿ ಏನಿದೆಯಲ್ಲ, ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಥವಾ ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ ಅಂತ ಏನು ಹೇಳ್ತೀವಲ್ಲ, ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಥಿಯರಿನ ಡ್ರೋ ಅನ್ನೋ 1900 ಮಾಡ್ದೆ. ಅದನ್ನು ನೆಕ್ಸ್ಟು ಅದರದ್ದು ಡೆವಲಪ್ಮೆಂಟೆಲ್ಲ 1916 ಆಯಿತು. ಈ ಥಿಯರಿ ಏನು ಹೇಳುತ್ತೆ ಅಥವಾ ಪಾಸ್ಟುಲೇಟ್ಸ್ ಏನು ಹೇಳುತ್ತೆ ಅಥವಾ ಈ ಥಿಯರಿ ಏನು ಎಕ್ಸ್ಪ್ಲನೇಷನ್ ಹೇಳುತ್ತೆ ಅಂದರೆ, ಈಚ್ ಆಟಮ್ ಇನ್ ಎ ಮೆಟಲ್ ಕ್ರಿಸ್ಟಲ್ ಲೂಸಸ್ ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ದೀಸ್ ಎಲೆಕ್ಟ್ರಾನ್ಸ್ ಫಾರ್ಮ್ ಎ ಎಲೆಕ್ಟ್ರಾನ್ ಪೂಲ್ ಆರ್ ಗ್ಯಾಸ್ ಅಂತ ಹೇಳ್ತಾರೆ. ಸೊ ಇಲ್ಲೇನಾಗ್ತಿದೆ ನಿಮಗೆ ಗೊತ್ತಿದೆ, ಯಾವಾಗ ಅದನ್ನು ನಾವು ಮೆಟಲ್ ಅಂತ ಕರಿತೀವಿ ಅಂದರೆ ಇಟ್ ಶುಡ್ ಲೂಸ್ ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ. ಆವಾಗ ಅದನ್ನು ನಾವು ಏನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಸೊ ಆ ಎಲೆಕ್ಟ್ರಾನ್ಸ್ ಯಾವ್ದು ಇರುತ್ತಲ್ಲ, ಹೊರಗಡೆ ಬಂದಿರುತ್ತಲ್ಲ, ಯಾವ ಆಟಮ್ ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿರುತ್ತಲ್ಲ, ಅದೆಲ್ಲ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಪೂಲ್. ಅದು ದೊಡ್ಡ ಕೆರೆ ಥರ, ಸಮುದ್ರದ ಥರ ಇರುತ್ತೆ. ಆ ಸಮುದ್ರದ ಥರ ಇರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಮೆಟಲ್ ಅಯಾನ್ ಏನಾಗುತ್ತೆ, ಈ ಆಟಮ್ ಏನಿರುತ್ತೆ, ಯಾವುದು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತಲ್ಲ, ದಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಕೆಟಯಾನ್. ಅದಕ್ಕೆ ನಾವೇನಂತ ಕರಿತೀವಿ, ಮೆಟಲ್ ಅಯಾನ್ ಅಂತ ಕರಿತೀವಿ. ಆ ಪಾಸಿಟಿವ್ಲಿ ಚಾರ್ಜ್ ಮೆಟಲ್ ಅಯಾನ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ದಿಸ್ ಎಲೆಕ್ಟ್ರಾನ್ ಪೂಲ್ ಆರ್ ಗ್ಯಾಸ್ ಅಂತ ಹೇಳ್ತಾರೆ. ಸೊ ಏನಾಗಿದೆ, ಈಗ ಯಾವುದನ್ನು ನಾವು ಮೆಟಲ್ ಅಂತ ಕರಿತೀವಲ್ಲ, ಅದು ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳುತ್ತೆ. ಆ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ, ಅದು ಅದ್ರ ಮಧ್ಯದಲ್ಲಿ ನಿಮ್ಗೆ ಏನಾಗಿರುತ್ತೆ, ಈ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸು ಇರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಈಗ ಒಂದು ಸಮುದ್ರ ಥರ ಇದೆ, ಅದರೆಲ್ಲ ಅಯಾನ್ಸ್ ಇದೆ, ಅದ್ರ ಜೊತೆಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅದೂ ಇದೆ. ಸೊ ಒಂದರೊಳಗಡೆ ಒಂದು ತೇಲ್ತಾ ಇದೆ ಅನ್ನೋ ಥರ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಹ್ಯಾವ್ ಎ ಡೆಫಿನೆಟ್ ಪೊಸಿಷನ್ ಅಟ್ ಎ ಮೆಷರಬಲ್ ಡಿಸ್ಟೆನ್ಸಸ್ ಫ್ರಮ್ ಈಚ್ ಅದರ್ ಇನ್ ದಿ ಕ್ರಿಸ್ಟಲ್ ಲ್ಯಾಟಿಸ್. ಸೊ ಆ ಮೆಟಲ್ ಅಯಾನ್ಸ್ ಏನಿದೆಯಲ್ಲ ಅದು ಮೂವ್ ಆಗಲ್ಲ, ಅದು ಒಂದೇ ಕಡೆಗೆ ಇರುತ್ತೆ, ಡೆಫಿನೆಟ್ ಪೊಸಿಷನ್ಸ್ ಇರುತ್ತೆ, ಅಲ್ಲಲ್ಲೇ ಕೂತಿರುತ್ತೆ. ವಿತ್ ಆ ಮೆಷರಬಲ್ ಡಿಸ್ಟೆನ್ಸ್ ಅಲ್ಲಿ ಅದು ಇರ್ತಾ ಹೋಗ್ತವೆ. ಆದರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ದ ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಏನಿದೆ, ಅಥವಾ ಎಲೆಕ್ಟ್ರಾನ್ ಪೂಲ್ ಅಂತ ಯಾವ್ದು ಕರೆದ್ರಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಯಾವುದನ್ನು ಕರೆದ್ರಿ ನೀವು, ಅದನ್ನು ನಾವೇನಂತ ಕರಿತೀವಿ ಅಂದರೆ, ದೇ ವಿಲ್ ಬಿ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಅವು ಮೂವ್ ಆಗ್ತಾ ಇರ್ತವೆ. ದೇ ಆರ್ ಡಿಲೋಕಲೈಸ್ಡ್.
ವೆರಾಸ್ ಈ ಮೆಟಲ್ ಅಯಾನ್ಸ್ ಏನಿದೆಯಲ್ಲ ದೇ ಆರ್ ಲೋಕಲೈಸ್ಡ್. ವೆರಾಸ್ ಈ ಮೆಟಲ್ ಅಯಾನ್ಸ್ ಏನಿದೆಯಲ್ಲ ಅವೆಲ್ಲ ಏನಾಗ್ತಿರ್ತವೆ, ಡಿ ಲೋಕಲೈಸ್ಡ್ ಆಗ್ತಾ ಇರ್ತವೆ. ದೇ ಆರ್ ಗೋಯಿಂಗ್ ಟು ಮೂವ್ ಥ್ರೂ ಔಟ್ ದಿ ಕ್ರಿಸ್ಟಲ್ ಲ್ಯಾಟಿಸ್ ಏನಿದೆಯಲ್ಲ ಅಲ್ಲಿ ಫ್ರೀಯಾಗಿ ಎಲ್ಲಿ ಬೇಕೋ ಅಲ್ಲಿಗೆ ಅವು ಮೂವ್ ಆಗ್ತಾ ಇರ್ತವೆ ಅಂತ ಹೇಳಿದ್ರು. ಫ್ರೀ ಎಲೆಕ್ಟ್ರಾನ್ ಥಿಯರಿ ಏನು ಹೇಳ್ತು ಅಂತಂದರೆ, ಆಟಮ್ ಇದೆ, ಆಟಮ್ ಎಲೆಕ್ಟ್ರಾನ್ಸ್ನ ಕಳ್ಕೊಂಡಾಗ ಏನಾಗುತ್ತೆ, ಅದು ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ. ಪಾಸಿಟಿವ್ಲಿ ಚಾರ್ಜ್ ಅದಕ್ಕೆ ಡೆಫಿನೆಟ್ ಶೇಪ್ ಇರುತ್ತೆ, ಡೆಫಿನೆಟ್ ಸೈಜ್ ಇರುತ್ತೆ, ಮೆಷರಬಲ್ ಡಿಸ್ಟೆನ್ಸಲ್ಲಿ ಅವು ಕೂತ್ಕೊಂಡಿರ್ತವೆ. ದೇ ವೋಂಟ್ ಮೂವ್, ದೇ ಆರ್ ಲೋಕಲೈಸ್ಡ್. ಆದರೆ ಆ ಫ್ರೀ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದಕ್ಕೆ ಅವರು ಎಲೆಕ್ಟ್ರಾನ್ ಪೂಲ್ ಅಂತ ಕರೆದ್ರು ಅಥವಾ ಎಲೆಕ್ಟ್ರಾನ್ ಗ್ಯಾಸ್ ಅಂತ ಕರೆದ್ರು. ಅವು ಏನಾಗ್ತಿರ್ತವೆ, ಫ್ರೀಯಾಗಿ ಥ್ರೂಔಟ್ ದಿ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಮೂವ್ ಆಗ್ತಾ ಇರ್ತವೆ. ದೇ ಆರ್ ಫ್ರೀ ಟು ಮೂವ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಸೊ ಹಂಗೆ ಅಂಥದಕ್ಕೆ ನಾವೇನಂತ ಕರೆದ್ವಿ, ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಂತ ಕೇಳಿದ್ರು. ಶಾರ್ಟಾಗಿ ಹೇಳೋದಾದರೆ, ಮೆಟಾಲಿಕ್ ಸಾಲಿಡ್ಸ್ ಮೇ ಬಿ ಸಪೋಸ್ ಎ ಕಲೆಕ್ಷನ್ ಆಫ್ ಪಾಸಿಟಿವ್ ಅಟಾಮಿಕ್ ಕೋರ್ಸ್ immersed in a fluid of mobile electrons or sea of mobile electrons. ನಾನು ಅದೇ ಹೇಳಿದೆ ನಿಮಗೆ, ಒಂದು ಸಮುದ್ರ ಇದೆ ಅಂತ ಇಟ್ಕೊಳ್ಳಿ. ಆ ಸಮುದ್ರ ಯಾವುದರಿಂದ ಆಗಿದೆ ಅಂದರೆ ಫ್ರೀ ಎಲೆಕ್ಟ್ರಾನ್ಸಿಂದ ಆಗಿದೆ. ಆ ಸಮುದ್ರದ ಮೇಲೆ ಇರುವಂಥದ್ದು ಯಾವುದು ಅಂತಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ದ ಫೋರ್ಸ್ ದಟ್ ಬೈಂಡ್ಸ್ ದಿ ಮೆಟಲ್ ಅಯಾನ್ ಟು ದಿ ಮೊಬೈಲ್ ಎಲೆಕ್ಟ್ರಾನ್ ವಿತಿನ್ ಇಟ್ಸ್ ಸ್ಪೇಸ್ ಆಫ್ ದಿ ಇನ್ಫ್ಲೂಯೆನ್ಸ್ ಈಸ್ ನೋನ್ ಆಸ್ ಮೆಟಾಲಿಕ್ ಬಾಂಡ್. ಆ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸಲ್ಲಿ ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಮಧ್ಯದಲ್ಲಿ ದೇರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂಡರ್ ದಿ ಇನ್ಫ್ಲೂಯೆನ್ಸ್. ಇದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ದಿಸ್ ಇಸ್ ದ ವೇ ದೇ ಹ್ಯಾವ್ ಗಿವನ್ ದಿ ಪಾಸ್ಟುಲೇಟ್ಸ್ ಆಫ್ ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ ಅಥವಾ ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಂತ ಹೇಳ್ತಾರೆ. ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಯಾಕೆ ಅವ್ರಿಗೆ ಎಲೆಕ್ಟ್ರಾನ್ ಗ್ಯಾಸ್ ಅಂತ ಕೇಳಿದ್ರೆ, ಗ್ಯಾಸಲ್ಲಿ ಏನಾಗುತ್ತೆ ಅಂದರೆ ಮಾಲಿಕ್ಯೂಲ್ಸ್ ಎಲ್ಲಿ ಬೇಕಾದ್ರೂ ಗ್ಯಾಸ್ ಮಾಲಿಕ್ಯೂಲ್ಸು ಈಸಿಯಾಗಿ ಹೇಗೆ ಬೇಕಾದ್ರೂ ಮೂವ್ ಆಗ್ತಿರ್ತವೆ. ವಿತ್ ದಟ್ ಇಂಟೆನ್ಷನ್ ದೇ ಕಾಲ್ಡ್ ದಿಸ್ ಆಸ್ ಎಲೆಕ್ಟ್ರಾನ್ ಗ್ಯಾಸ್. ದ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಇನ್ ದಿ ಫಾರ್ಮ್ ಆಫ್ ಎ ಗ್ಯಾಸ್. ಹಾಗಾಗಿ ಇದನ್ನು ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ ಅಂತ ಅವ್ರು ಕರೆದ್ರು. It was successful in explaining some of the behaviors of the metallic bond. ಮೆಟಲ್ಸು ಯಾವ ಥರ ಬಿಹೇವ್ ಮಾಡುತ್ತಲ್ಲ ಅದರದ್ದು ಎಕ್ಸ್ಪ್ಲನೇಷನ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ವಾಸ್ ಸಕ್ಸಸ್ಫುಲ್ ಇನ್ ಗಿವಿಂಗ್ ದಿ ಎಕ್ಸ್ಪ್ಲನೇಷನ್ ಫಾರ್ ಇಟ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರ್ಬೋದು, ಮೆಲೆಬಲ್ ಡಕ್ಟಿಲಿಟಿ ಇರ್ಬೋದು, ಇಲ್ಲ ಅಂತಂದರೆ ಅದರದ್ದು ಎಲಾಸ್ಟಿಸಿಟಿ ಇರ್ಬೋದು. ಇದಕ್ಕೆಲ್ಲದಕ್ಕೂ ಅದು ಸಕ್ಸಸ್ಫುಲ್ಲಾಗಿ ಆನ್ಸರ್ ಕೊಡ್ತು ಥ್ರೂ ದಿಸ್ ಪರ್ಟಿಕ್ಯುಲರ್ ಥಿಯರಿ ಬೇಸ್ಡ್ ಆನ್ ದಿ ಪಾಸ್ಟುಲೇಟ್ಸ್. ಮೊದಲನೇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೇಗಾಗುತ್ತೆ ಅಂತಂದರೆ, ಕರೆಂಟ್ನ ಪಾಸ್ ಮಾಡಿದ ತಕ್ಷಣ ಚಾರ್ಜ್ ಮೂವ್ ಆಗ್ತಾ ಹೋಗುತ್ತೆ. ಒನ್ ಪಾರ್ಟ್ ಆಫ್ ದಿ ದೇ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ಇನ್ ದಿ ಕ್ರಿಸ್ಟಲ್ ಲ್ಯಾಟಿಸ್. ಅದನ್ನು ಯಾವುದು ಕ್ಯಾರಿ ಮಾಡುತ್ತಲ್ಲ ಅದು ಫ್ರೀ ಅಯಾನ್ಸ್ ಇರ್ತವೆ ಅಥವಾ ಫ್ರೀ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಏನಾಗಿರ್ತವೆ, ಫ್ರೀಯಾಗಿ ಎಲ್ಲ ಕಡೆಗೂ ಮೂವ್ ಆಗ್ತಿರ್ತವೆ. ಒನ್ ಪಾರ್ಟ್ ಆಫ್ ದಿ ಕ್ರಿಸ್ಟಲ್ ಲ್ಯಾಟಿಸಿಂದ ಇನ್ನೊಂದು ಪಾರ್ಟಿಗೆ ಮೂವ್ ಆಗ್ತಿರ್ತವೆ. ಹಾಗಾಗಿ ಏನು ಮಾಡ್ತವೆ ಅಂದರೆ, ಆ ಮೊಬೈಲ್ ಎಲೆಕ್ಟ್ರಾನ್ಸು ಯಾವುದಿತ್ತಲ್ಲ ಫ್ರೀಯಾಗಿತ್ತಲ್ಲ ಅವು ದೇ ಅಲೋಡ್ ದೇ ಕ್ಯಾರಿಡ್ ದಿ ಎಲೆಕ್ಟ್ರಿಸಿಟಿ. ಹಂಗಾಗಿ ದೇ ಗೋಯಿಂಗ್ ಟು ಕಂಡಕ್ಟ್ ದಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಅದು ಹೇಳ್ತು. ಎರಡನೇದು ಮೆಟಾಲಿಕ್ ಲಸ್ಟರ್. ಇವೆಲ್ಲ ಏನಾಗ್ತಿರ್ತವೆ, ಬ್ರೈಟಾಗಿ ಹೊಳಿತಿರ್ತವೆ ಮೆಟಲ್ಗಳು. ಅದಕ್ಕೆ ಏನು ಅಂತಂದರೆ, ಬಿಕಾಸ್ ಯು ನೋ ದಟ್ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದಕ್ಕೆ ಏನಾದರೂ ಲೈಟ್ನ ಪಾಸ್ ಮಾಡಿದ್ರೆ ಆನ್ ದಿ ಸರ್ಫೇಸ್ ಆಫ್ ದಿ ಮೆಟಲ್, ಆ ಮೊಬೈಲ್ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಫ್ರೀ ಆಗಿರೋವಂಥವು ದೇ ಗೋಯಿಂಗ್ ಟು ಅಬ್ಸಾರ್ಬ್ ದಿ ಎನರ್ಜಿ and they are going to excite from lower energy level to higher energy level. and higher energy level ಏನಿದೆ, ಕೆಳಗಡೆ ಇರೋದಕ್ಕೆ ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ, ಮೇಲ್ಗಡೆ ಇರೋದಕ್ಕೆ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತೀವಿ. ಎಕ್ಸೈಟೆಡ್ ಸ್ಟೇಟ್ ಈಸ್ ಹೈಲಿ ಅನ್ಸ್ಟೇಬಲ್. ಆಫ್ಟರ್ ಸಮ್ ಟೈಮ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್. ವೈಲ್ ಕಮಿಂಗ್ ಬ್ಯಾಕ್ ಇಟ್ ಇಸ್ ಫಾಲ್ ಆನ್ ಎ ವಿಸಿಬಲ್ ರೀಜನ್. ಲೈಟ್ ಏನಂದ್ರೆ ಅದ್ರ ಮೇಲೆ ಬಿತ್ತು, ವಿಸಿಬಲ್ ರೀಜನಲ್ಲಿ ಇತ್ತು ಅಂದಾಗ ನಮಗೆ ಅದೇನಾಗುತ್ತೆ, ಬ್ರೈಟಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಆ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ, ಆ ರಿಫ್ಲೆಕ್ಟೆಡ್ ರೈಟು ಸರ್ಫೇಸ್ ಏನಾಗುತ್ತೆ ಅಂದರೆ ಒಳಿಯೋ ಥರ, ಪಳಪಳ ಅನ್ನೋ ಥರ ನಮಗೆ ಕಾಣಿಸ್ತಾ ಹೋಗುತ್ತೆ. ಎಗೇನ್ ಒಂದೊಂದು ಮೆಟಲು ಒಂದೊಂದು ಲಸ್ಟರ್ನ ಇರುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ದಟ್ ಡಿಪೆಂಡ್ಸ್ ಅಪಾನ್ ದಿ ಎನರ್ಜಿ ರಿಕ್ವೈರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಟು ಅಬ್ಸಾರ್ಬ್ ಫ್ರಮ್ ಎಕ್ಸೈಟ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ನೀವು ಕೇಳ್ಬೋದು, ಗೋಲ್ಡ್ಗೆ ಒಂಥರ ಇರುತ್ತೆ, ಸಿಲ್ವರ್ಗೆ ಒಂಥರ ಇರುತ್ತೆ, ಎಲ್ಲದಕ್ಕೂ ತಂದೆ ಆದಂಥ ಮೆಟಾಲಿಕ್ ಲಸ್ಟರ್ ಇರುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಔಟರ್ಮೋಸ್ಟ್ ಶೆಲ್. ಎರಡನೇದೇನು ಅಂದರೆ, ದ ಎನರ್ಜಿ ರಿಕ್ವೈರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಎನರ್ಜಿ ಫ್ರೀ ಎಲೆಕ್ಟ್ರಾನ್ಸ್ ಟು ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಆ ಬೇಸಿಸ್ ಮೇಲೆ ಮೆಟಾಲಿಕ್ ಲಸ್ಟು ಒಂದೊಂದಕ್ಕೆ ಒಂದೊಂದು ಆಗ್ತಾ ಹೋಗುತ್ತೆ. ಇಟ್ ಆಲ್ಸೋ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಥರ್ಮಲ್ ಕಂಡಕ್ಟಿವಿಟಿ. ಸೊ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಹೀಟ್ ಮಾಡಿದಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಾಗ ಆ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಬೊಂಬಾರ್ಡ್ ಮಾಡೋದು, ಫಾಸ್ಟಾಗಿ ಮೂವ್ ಆಗೋದು ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಟ್
ದೇರ್ ವಿಲ್ ಬಿ ಎ ಕೊಲ್ಯೂಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಥರ್ಮಲಿ ಆಲ್ಸೋ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ದಿಸ್ ವಾಸ್ ಆಲ್ಸೋ ಎಕ್ಸ್ಪ್ಲೈನ್ಡ್ ಬೈ ದಿಸ್ ಪರ್ಟಿಕ್ಯುಲರ್ ಥಿಯರಿ. ಥರ್ಮಲ್ ಕಂಡಕ್ಟಿವಿಟಿ ಆಗ್ತಾ ಹೋಗುತ್ತೆ, ರಿಪೀಟೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಸು ಆನ್ಸರ್ ಮಾಡ್ತಾರೆ. ನೆಕ್ಸ್ಟು ಮೆಲೆಬಲ್ ಆ್ಯಂಡ್ ಡಕ್ಟೈಲ್. ಇವು ಏನಾಗ್ತಿರ್ತವೆ, ಈ ಕ್ರಿಸ್ಟಲ್ಸ್ ಏನಿರ್ತಲ್ಲ ಈಸಿಯಾಗಿ ಮೆಲೆಬಲ್ ಡಕ್ಟೈಲ್ ಆಗ್ತಾ ಇತ್ತು. ಹ್ಯಾಮರ್ ತೊಗೊಂಡು ಅಯಾನಿಕ್ ಕ್ರಿಸ್ಟಲ್ನ ತೊಗೊಂಡ್ರೆ ಏನಾಗುತ್ತೆ, ಶಾರ್ಟರ್ ಆಗಿ ಪೀಸ್ ಆಗಿ ಬಿದ್ದೋಗ್ತವೆ. ಆದರೆ ಮೆಟಲ್ಸ್ ಏನಾಗುತ್ತೆ ಆ ಥರ ಆಗೋದಿಲ್ಲ. ಈ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅವೇನಾಗ್ತವೆ, ಜಸ್ಟ್ ದೇ ಗೋಯಿಂಗ್ ಟು ಸ್ಲೈಡ್. ನಾನು ಮುಂಚೆನೇ ಹೇಳ್ದಂಗೆ ಎರಡು ಥರ ಇದೆ, ಒಂದು ಮೆಟಾಲಿಕ್ ಅಯಾನ್ ಇದೆ, ಇನ್ನೊಂದು ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಫ್ರೀ ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದೆ. ಆ ಮೆಟಾಲಿಕ್ ಅಯಾನ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಎ ಫಿಕ್ಸ್ಡ್ ಪೊಸಿಷನ್, ದೇ ವೋಂಟ್ ಚೇಂಜ್ ದಿ ಪೊಸಿಷನ್ ಹಾಗೆ ಇರುತ್ತೆ. ನೀವು ಬೀಟ್ ಮಾಡಿದಾಗ ಏನಾಗುತ್ತೆ, ಜಸ್ಟ್ ದೇ ಗೋಯಿಂಗ್ ಟು ಸ್ಲೈಡ್. ಇಲ್ಲಿ ಚಿತ್ರದಲ್ಲಿ ನೋಡಿ, ಅಂಡರ್ ಸ್ಟ್ರೆಸ್ ಏನಾಗ್ತಾ ಇದೆ ಅಂತಂದರೆ ಲೇಯರ್ ಎ ಇದೆ, ಲೇಯರ್ ಬಿ ಇದೆ. ನಿಮ್ಗೆ ಏನಾಗ್ತಿದೆ, ಬೀಟ್ ಮಾಡ್ತಾ ಹೋದಾಗ, ಸ್ಟ್ರೆಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಅಯಾನಿಕ್ ions ಏನಿದೆಯಲ್ಲ, ಮೆಟಾಲಿಕ್ ions ಏನಿದೆಯಲ್ಲ, ದೇ ವಿಲ್ ಬಿ ಇನ್ ಎ ಫಿಕ್ಸ್ಡ್ ಪೊಸಿಷನ್. ಜಸ್ಟ್ ದೇ ಗೋಯಿಂಗ್ ಟು ಸ್ಲೈಡ್ over the other. The sliding the past layer of the metal ions on the other layer under the influence of the shearing stress. Such type of shifting of metal ions layer does not change the relative positions of the metal cations. The dotted line indicates the plane along which the layer is shifted. ಚಿತ್ರದಲ್ಲಿ ನೋಡಿ, ಜಸ್ಟ್ ಅದು ಸ್ಲೈಡ್ ಆಗುತ್ತೆ. ನಿಮಗೆ ಮೊಬೈಲ್ ಎಲೆಕ್ಟ್ರಾನ್ಸ್ ಮಾತ್ರ ಫ್ರೀ ಆಗಿರ್ತವೆ, ಹೆಂಗೆ ಬೇಕು ಓಡಾಡ್ತಿರ್ತವೆ. ಆದರೆ ಈ ಮೆಟಾಲಿಕ್ ಅಯಾನ್ಸ್ ಏನಿದೆಯಲ್ಲ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆಯಲ್ಲ, ದೇ ವಿಲ್ ಬಿ ಅಟ್ ಎ ಡೆಫಿನೆಟ್ ಪೊಸಿಷನ್, ಡೆಫಿನೆಟ್ ಡಿಸ್ಟೆನ್ಸಲ್ಲಿ ಅವಿರ್ತವೆ. ಜಸ್ಟ್ ದೇ ಗೋಯಿಂಗ್ ಟು ಸ್ಲೈಡ್. ಬಿಕಾಸ್ ಆಫ್ ದಿಸ್ ಸ್ಲೈಡಿಂಗ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ದೇ ಕ್ಯಾನ್ ಬಿ ಈಸಿಲಿ ಮೆಲೆಯಬಲ್ and that means they can be beaten into a sheet and also they can drawn into a wires. Ductile ಆಗುತ್ತೆ with a little expenditure of energy. ಜಾಸ್ತಿ ಎನರ್ಜಿ ಹಾಕದಲ್ಲೇ ನನ್ನ ಮೇಲೆ ಡಕ್ಟೈಲ್ ಆಗಿ ಮಾಡ್ಬೋದು. ಸೊ ಈ ರೀತಿಯಾಗಿ ಸಮ್ ಆಫ್ ದಿ ಅಬ್ಸರ್ವ್ಡ್ ಪ್ರಾಪರ್ಟೀಸ್ ಏನಿತ್ತಲ್ಲ ಅದೆಲ್ಲ ಸಕ್ಸಸ್ಫುಲ್ ಆಗಿ ಈ ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ ಅಥವಾ ಫ್ರೀ ಎಲೆಕ್ಟ್ರಾನ್ ಥಿಯರಿ ನಿಮಗೆ ಹೇಳ್ತಾ ಹೋಯಿತು. ಬಟ್ ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್. ಇಟ್ ವಾಸ್ ಅನೇಬಲ್ ಟು ಆನ್ಸರ್ ಸಮ್ ಆಫ್ ದಿ ಕ್ವಶನ್ಸ್. ಯಾವ್ಯಾವುದು ಅಂದರೆ, ದಿಸ್ ಥಿಯರಿ ಡಸ್ ನಾಟ್ ಗಿವ್ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸ್ಪ್ಲನೇಷನ್ ಫಾರ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ದಟ್ ಎಲೆಕ್ಟ್ರಿಕಲ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ದ ಮೆಟಲ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇದೇನಾಗ್ತಿದೆ ಅಂತಂದರೆ, ನಿಮಗೆ ಗೊತ್ತಿದೆ, ಈಗ ಥರ್ಮಲ್ ಕಂಡಕ್ಟಿವಿಟಿ ಎಕ್ಸ್ಪ್ಲೈನ್ ಮಾಡ್ತು, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಕಂಡಕ್ಟಿವಿಟಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಕಂಡಕ್ಟಿವಿಟಿ ಏನಾಗುತ್ತೆ ಅಂತಂದರೆ, ಎಲೆಕ್ಟ್ರಿಕಲ್ ಅಥವಾ ಥರ್ಮಲ್ ಕಂಡಕ್ಟಿವಿಟಿ ಏನಾಗುತ್ತೆ, ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಕಂಡಕ್ಟಿವಿಟಿ. ಅದು ಯಾಕೆ ಅಂತ ಇಟ್ ವಾಸ್ ಅನೇಬಲ್ ಟು ಆನ್ಸರ್. ಆಮೇಲೆ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಸಮ್ ಮೆಟಲ್ಸ್, ಇಟ್ ವಾಸ್ ಅನೇಬಲ್ ಟು ಆನ್ಸರ್. ಆಮೇಲೆ ಪ್ರತಿಯೊಂದು ಮೆಟಲ್ಗೂ ತಂದೇ ಆದಂಥ ಸ್ಪೆಸಿಫಿಕ್ ಹೀಟ್ ಇರುತ್ತೆ. ಇಟ್ ವಾಸ್ ಅನೇಬಲ್ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ಸ್ಪೆಸಿಫಿಕ್ ಹೀಟ್. ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಏನಿದೆ, ದ ಸ್ಟಡಿ ಆಫ್ ದಿ ಫೋಟೋ ಎಲೆಕ್ಟ್ರಿಕ್ ಆರ್ ಎಲೆಕ್ಟ್ರಾನ್ ಎಮಿಷನ್ ಆರ್ ಮೆಟಲ್ ಆಟಮೈಸೇಷನ್ ಆದಾಗ ನಾಟ್ ಲೆಸ್ ದ್ಯಾನ್ 2 electron volt of energy should be spent to break off the electron from an atom in a solid metal. This is experimental data. experimental data ಏನು ಹೇಳ್ತಿದೆ, 2 EVಗಿನ್ನ ಜಾಸ್ತಿ ಎನರ್ಜಿ ನಾವು ಇದನ್ನು ಬ್ರೇಕ್ ಮಾಡೋದಕ್ಕೆ ಯೂಸ್ ಮಾಡೋದು ಬೇಡ ಅಂತ ತೋರಿಸ್ತಾ ಇದೆ. ಎಕ್ಸ್ಪೆರಿಮೆಂಟಲಿ ಇಟ್ ಹ್ಯಾಸ್ ಬಿನ್ ಡನ್. ಬಟ್ ಆ್ಯಕ್ಚುಲಿ ಪ್ರಾಕ್ಟಿಕಲಲ್ಲಿ ಏನಾಗ್ತಿದೆ ಅಂದರೆ ಫ್ರೀ ಎಲೆಕ್ಟ್ರಾನ್ಸು ಇಲ್ಲ ಅನ್ನೋ ಥರ ಅದು ಹೇಳ್ತಾ ಹೋಯಿತು. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಎಲೆಕ್ಟ್ರಾನ್ ಗ್ಯಾಸ್ ಥಿಯರಿ. ಒಂದು, ಇನ್ಕ್ರೀಸ್ ಇನ್ ಟೆಂಪರೇಚರ್, ಥರ್ಮಲ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಯಾಕೆ ಅಂತ ಹೇಳಕ್ಕೆ ಬರಲಿಲ್ಲ. ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಬಗ್ಗೆ ಅದೇನು ಎಕ್ಸ್ಪ್ಲನೇಷನ್ ಕೊಡಲಿಲ್ಲ. ಸ್ಪೆಸಿಫಿಕ್ ಹೀಟ್ನ ಕೊಡಲಿಲ್ಲ. ಎಕ್ಸ್ಪೆರಿಮೆಂಟಲ್ ಡೇಟಾ ಆಫ್ 2 electron volt ಆಫ್ ಎನರ್ಜಿ ಅಷ್ಟೇ ಬೇಕಿತ್ತು, ಅದಕ್ಕಿಂತ ಕಡಿಮೆ ಅಥವಾ ಜಾಸ್ತಿ ಬೇಕಾಗಿಲ್ಲ. ಯಾಕೆ ಅಂತ ಈ ಥಿಯರಿ ಹೇಳಕ್ಕೆ ವೆಲ್ ಆಯಿತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವಿ ಹ್ಯಾವ್ ಟು ಗೋ ಫಾರ್ ದಿ ಸೆಕೆಂಡ್ ಥಿಯರಿ. ದಟ್ ಥಿಯರಿ ಈಸ್ ಕಾಲ್ಡ್ ಆಸ್ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ಇಲ್ಲಿ ಏನು ಹೇಳ್ತು, ಇಟ್ ವಾಸ್ ನೋ ಡೌಟ್ ಇಟ್ಸ್ ಕರೆಕ್ಟೋ ತಪ್ಪು ಅಂತಂದರೆ ಇಟ್ ವಾಸ್ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ಸಮ್ ಆಫ್ ದಿ ಪ್ರಾಪರ್ಟೀಸ್, ಬಟ್ ಇಟ್ ಫೇಲ್ಸ್ ಟು ಆನ್ಸರ್ ಮೆನಿ ಕ್ವಶನ್ಸ್ ಇನ್ ಆರ್ಡರ್ ಟು ಗೆಟ್ ದಿ ಆನ್ಸರ್. ಹಂಗಂದರೆ ಇದು ತಪ್ಪೇ ಅಂತಲ್ಲ, ಇದು ಹೇಳಿರೋದೆಲ್ಲ ಕರೆಕ್ಟೇ. ಆದರೆ ಅದು ಆನ್ಸರ್ ಹುಡ್ಕೊಂಡು ಹೋದಾಗ ನನಗೆ ಇನ್ನೊಂದು ಥಿಯರಿ ಬಂತು. ಆ ಥಿಯರಿಗೆ ನಾವು ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.